ಗೋಕುಲ್ 17 ವರ್ಷದ ಗೋಕುಲ್ ಏನು ಈ ಒಂದು ದುರಂತದಲ್ಲಿ ಮೃತಪಟ್ಟಂತಹ ಬಾಲಕ ಗೋಕುಲ್ ಅವರ ತಂದೆ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಕುಮಾರ್ ಅವರೇ, ಒಬ್ಬನೇ ಮಗ ಅನ್ಸುತ್ತೆ. ಇರೋನು ಒಬ್ಬ ಮಗ. ನಾನು ನಿನ್ನೆ ಸ್ಕೂಲಿಂದ ಬಂದನು ರಮ್ಸಲ ಮಾತಾಡ್ಬಿಟ್ಟು ಇದಕ್ಕೆ ಗಣೇಶನ್ ಕೂರಿಸಿದ್ರು. ಅಲ್ಲಿಗೆ ಹೋದ ನಾವು ಬರ್ತೀವಿ, ಅಮ್ಮನ ಕರ್ಕಬಾ ನೋಡೋಣ ಅಂದ್ಬಿಟ್ಟು ಅಂದನು. ಹುಡುಗರು ಅವ್ನ ಫ್ರೆಂಡ್ ಬಂದ, ಫ್ರೆಂಡ್ ಜೊತೆಗೆ ಹೋಗ್ಬಿಟ್ಟ. ಅಲ್ಲಿದ್ದನು ಇದು ಡಿವೈಡ್ರ್ ಮೇಲೆ ನಿಂತಿದ್ದಾರೆ. ಸುಮಾರು ಫ್ರೆಂಡು ಎಲ್ಲ ಸುಮಾರು ಜನ ನಿಂತಿದ್ದಾರೆ. ಆ ಕಡೆಯಿಂದ ಲಾರಿ ಬಂದಿದ್ದು ಲೆಫ್ಟಿಗೆ ಹೊಡೆದ, ಪೂರ್ತಿ ರೈಟಿಗೆ ಹೊಡೆದು ಸುಮಾರು 15 ಜನ ಎಲ್ಲ ಸತ್ತೋಗಿರೋರು. ಈ ಪೊಲೀಸ್ಗೂ ಏನು ಸೆಕ್ಯೂರಿಟಿ ಕೊಡ್ತಾರೋ ಗೊತ್ತಾಗ್ತಾಯಿಲ್ಲ ನಮಗೆ. ಸೆಕ್ಯೂರಿಟಿ ಬೇಕು ಅಂತ ಬಿಟ್ಟು ಸೆಕ್ಯೂರಿಟಿ ಪ್ರೊಡಕ್ಷನ್ ಆದಮೇಲೆ ಒಂದು ಲೆಕ್ಕಾಚಾರ ಬೇಡವಾ? ಯಾವುದೇ ಲೆಕ್ಕಾಚಾರಕ್ಕೆ ಹೋದ್ರೆ ಎಷ್ಟು ಇನ್ನೊಂದು 1 ಕಿಲೋಮೀಟ್ರ್ ದೂರದಲ್ಲಿ ಫುಲ್ ಸೆಕ್ಯೂರಿಟಿ ಮಾಡಿದ್ರೆ ಅಲ್ಲಿಂದ ಬರೋಷ್ಟು ಫುಲ್ ಕ್ಲೋಸ್ ಆಗೋದು. ಇಲ್ಲಿ ಹತ್ರಕ್ಕೆ ಬಂದು ಆ ಸ್ಪೀಡಲ್ಲಿ ಕಂಟ್ರೋಲ್ ಆಗುತ್ತಾ? ಏನು ಸೆಕ್ಯೂರಿಟಿ ಕೊಟ್ಟವರು? ಹೈವೇಲಿ ಆ ರೀತಿ ಸೆಕ್ಯೂರಿಟಿ ಕೊಡೋದ್ರೆ ಏನು ಮಾಡೋದು ನಮ್ಮಂಥರು? ಮಕ್ಕಳು ಅಂದ್ಮೇಲೆ ಹೋಗ್ತಾರೆ, ನೋಡ್ತಾರೆ. ಇವ್ರು ಏನು ಸೆಕ್ಯೂರಿಟಿ ಕೊಟ್ಟಿದ್ದಾರೆ? ಅದಕ್ಕೆಲ್ಲ ಕಾರಣ ಯಾರು? ಕಾರಣ ಯಾರು? ಏನು ಸೆಕ್ಯೂರಿಟಿ? ಅಲ್ಲ, ಅನಾಥ ಮಕ್ಕಳೆಲ್ಲ ಸತ್ತೋದ್ರು. ಈಗ 10 ಜನ 12 ಜನ ಸತ್ತೋದ್ರು. ಅದಕ್ಕೆಲ್ಲ ದಿಕ್ಕ್ಯಾರು? ಏನು ಕೆಲಸ ಮಾಡೋದು ನೀವು? ಮತ್ತೆ ಮಗನೇನು ಏನು ಓದಿಸ್ತಾ ಇದ್ದೀರಿ? ಫಸ್ಟ್ ಪಿ ಸಿ ಹೋಗ್ತಾ ಇರೋದು. ಫಸ್ಟ್ ಪಿ ಸಿ ಹೋಗ್ತಾ ಇದ್ದ. ನಾವು ಕಾರ್ಪೊರೇಟರ್ ಕೆಲಸ ಮಾಡ್ತಾ ಇರೋದು. ಸಾಧನಾ ಕಾಲೇಜಲ್ಲಿದ್ದ, ಹೋಗ್ತಾ ಇದ್ದ. ಅವನು SH ಅಲ್ಲಿ 93 ಇತ್ತ ಮಾರ್ಕ್ಸ್ ತಗೊಂಡು ಓದ್ತಾ ಇದ್ದ. ಅವರು ಪ್ರಿನ್ಸಿಪಲ್ ಸಮೇತ ಒಳ್ಳೆಯ ಕ್ಲೈಂಟು. ಎಲ್ಲ ಇದ್ರಕ್ಕೂ ಒಳ್ಳೆ ಮಾರ್ಕ್ಸ್ ತೆಗಿತಾವನೆ. ಅವನು CET ಎಕ್ಸಾಮ್ ಬರ್ಸಿ ನಾನು ಇಂಜಿನಿಯರ್ ಮಾಡ್ತೀನಿ ಅಂತೇಳಿ ಪ್ರಿನ್ಸಿಪಲ್ ಬಂದಿದ್ರು. ಎಲ್ಲ ನೋಡ್ಕೊಂಡು ಹೋದ್ರು. ಹಿಂಗೆ ಆಗೋಯ್ತಲ್ಲ ಅನ್ನೇ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಓದ್ತಾ ಇದ್ದ. ತುಂಬ ಚೆನ್ನಾಗಿ ಓದ್ತಿದ್ದ. 93 SLG ತೆಗೆದಿರೋದು. ಇವತ್ತು 9ರಿಂದ ಹಿಡಿದು 10ರವರೆಗೂ 1ನೇ ಕ್ಲಾಸಿಂದನೂ ಯಾರ ಥರ ಒಬ್ಬರು ಒಂದು ಮಾತೆಲ್ಲ, ಒಂದು ಜಗಳ ಇಲ್ಲ, ಒಂದು ಕಂಪ್ಲೇಂಟ್ ಇಲ್ಲ ನನ್ನ ಮಗಂದು. ಪ್ರತಿ ವರ್ಷ ನೋಡಕ್ಕೆ ಹೋಗ್ತಾ ಇದ್ನ ಹಿಂಗೆ ಗಣಪತಿ ಉತ್ಸವ ಎಲ್ಲ? ಪ್ರತಿ ವರ್ಷನೂ ಇತ್ತು. ಈ ವರ್ಷ ಆ ರೀತಿ ಆಗಿರೋದು. ಫುಲ್ ಬಂದೋಬಸ್ತೇ ಇಲ್ಲ, ಅಲ್ಲಿ ಸೆಕ್ಯೂರಿಟಿನೇ ಇಲ್ಲ. ಏನಕ್ಕೆ ಬೇಕಾಯಿತು? DJ ಬ್ಯಾನ್ ಮಾಡಿದ್ರು, ಮತ್ತೇನಕ್ಕೆ ಬೇಕಾಯಿತು? ಎಷ್ಟು ಜನ ಮಕ್ಕಳು ನಿಮಗೆ? ಒಬ್ಬನೇ ಮಗ, ಒಬ್ಬನ ಮಗಳು ಸಹ. ನನ್ನ ಜೀವನನೇ ಆಶೆ ಆಗೋಯ್ತು. ನಾನು ಇರೋನೊಬ್ಬನು 17 ವರ್ಷ ಸಾಕಿ ಕೈಗೆ ಬಂದಿದ್ದು ಬಾಯಿಗೆ ಬರ್ದಂಗೆ ಮಾಡ್ಕೊಂಡೆ. ಇದಕ್ಕೆಲ್ಲ ಹೊಣೆ ಯಾರು? ನೀವೇ ಹೇಳಿ ಸಾ. ಸರ್ಕಾರದಿಂದ ಪರಿಹಾರ ಕೊಡ್ತೀವಿ ಅಂತೇಳಿ ಏನು ಹೇಳ್ತೀರಿ? ಅಂದರೆ ಏನು ಕೊಡ್ಬೇಕು ಸಾ? ನಮ್ಮ ಜೀವನಕ್ಕೆ ಆಧಾರ ಬೇಕೇ ಬೇಕು. ಏನು ಅಂತ ನಮಗೆ ಆದಷ್ಟು ನಮಗೊಂದೊಂದು ವ್ಯವಸ್ಥೆ ಮಾಡಿಕೊಡಿ ದಯವಿಟ್ಟು. ಅದೊಂದು ಕೇಳ್ಕತ್ತೀನಿ ನಾನು. ಸೊ ಮನೇಲಿ ಬಡತನ ಜಾಸ್ತಿನಾ ಹಿಂಗೆ? ಹೌದು, ನಾನು ಕೂಲಿ ಕಾರ್ಮಿಕ. ನಾನು ಕಾರ್ಪೊರೇಟರ್ ಕೆಲಸಕ್ಕೆ ಹೋಗ್ತೀನಿ, ದಿನಗೂಲಿ ಕೆಲಸಕ್ಕೆ. ಆ ಬಡತನದೆಲ್ಲ ಹೋಲಿಸಿ ಕಷ್ಟಪಟ್ಟು ನಾನು ಹೆಂಡ್ತಿ ನಾವು ಸ್ಕೂಲ್ಗೆ ಹೋಗೋ ಕೆಲಸಕ್ಕೆ, ನಾನು ಕಾರ್ಪೆಂಟ್ರಿ ಕೆಲಸಕ್ಕೆ ಹೋಗೋದು. ಈ ಕಷ್ಟದಲ್ಲಿ ದುಡ್ಕೊಂಡು ಈ ರೀತಿ ಆಗೋಯ್ತು ನನ್ನ ಜೀವನ. ನನ್ನ ಜೀವನ ಈ ರೀತಿ ಆಗುತ್ತೆ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿದ್ದಿಲ್ಲ. ನನ್ನ ಮಗನಿಗೆ ದಯವಿಟ್ಟು ಅದೊಂದು ದಾರಿ ಮಾಡಿಕೊಡಿ. ನನ್ನ ಮಗನಿಗೆ ಜೀವನಕ್ಕೆ ಹಿಂಗಾಗೋಯ್ತು. ನಾವು ಇವತ್ತು ಅಷ್ಟೆಲ್ಲ ಓಚಿಂಗ್ ಮಾಡ್ಕೊಂಡಿದ್ವಿ. ಸೊ ಇದಿಷ್ಟು ಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ಅಂದರೆ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಓದ್ತಾ ಇದ್ದ. ಇನ್ನೇನು 17 ವರ್ಷ ಫಸ್ಟ್ PUC ಕೂಡ ಆಗಿತ್ತು. ಇಂಜಿನಿಯರಿಂಗ್ ಓದಿಸ್ಬೇಕು ಅಂತ ಹೇಳಿ ಆಸೆ ಕನಸನ್ನು ಇಟ್ಕೊಂಡಿದ್ರು. ಕೂಲಿ ನಾಲಿ ಮಾಡಿ ಕಷ್ಟಪಟ್ಟು ಓದಿಸ್ತಾ ಇದ್ರು. ಸದ್ಯಕ್ಕೀಗ ಈ ಒಂದು ಸಾವು ಅವರ ಇಡೀ ಕುಟುಂಬಕ್ಕೆ ಬರಸಿಡಲೇ ಬಡ್ದಂತಾಗಿದೆ. ಸರ್ಕಾರ ಪರಿಹಾರಕ್ಕೆ ಗಮನ ಹರಿಸಬೇಕು, ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಹೇಳಿ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಹಾಸನ.